ಶೇಖರಗೌಡ ರುದ್ರಗೌಡ ಪೊಲೀಸ್ ಪಾಟೀಲ್ ಸಾಕಿನ ಸೇರೂರು ಹಾಲಿ ವಾಸಿ ಬರೀದರ್ಕೊಪ್ಪ ಹುಬ್ಬಳ್ಳಿ. ಈಗ ನಾಯಿ ಅದನ್ನ ಸಾಕಿ ಎಷ್ಟು ವರ್ಷ ಆಗಿತ್ತು ನೀವು? ಸರ್ ನಾನು 7 ವರ್ಷ ಆಗಿತ್ತು ರೀ. ಮಾನವ ಪ್ರಾಣಿ ಸಂಬಂಧಕ್ಕೆ ಮಾನವೀಯ ಸ್ಪರ್ಶ ನೀಡುವ ಹೃದಯ ವಿದ್ರಾವಕ ಘಟನೆ ಹುಬ್ಬಳ್ಳಿಯ ಬೈರಿದೇವರಕೊಪ್ಪ ವಾರ್ಡ್ ನಂಬರ್ 35ರ ರೇಣುಕಾ ನಗರದಲ್ಲಿ ಜರುಗಿದೆ. ರೇಣುಕಾ ನಗರದ ನಿವಾಸಿಗಳಾದ ಶೇಖರ್ ಗೌಡ ಪೊಲೀಸ್ ಪಾಟೀಲ್ ಅವರ ಮನೆಯಲ್ಲಿ ಸಾಕಲಾಗಿದ್ದ ಪುಟ್ಟದಾದ ನಾಯಿ ಮರಿ ರಾಖಿ ಮಹಾರಾಜ್ ಏಕಾಏಕಿ ನಿಧನರಾಗಿದ್ದು, ಇದರಿಂದಾಗಿ ಅವರ ಕುಟುಂಬ ಸಂಪೂರ್ಣವಾಗಿ ದುಃಖದಲ್ಲಿ ಮುಳುಗಿದೆ. 3 ಮಕ್ಕಳಿದ್ರೂ ಕೂಡ ರಾಖಿ ಮಹಾರಾಜ್ ಅನ್ನ ತಮ್ಮ 4ನೇ ಮಗುವಿನಂತೆ ಕಾಣ್ತಾ ಇದ್ದ ಶೇಖರ್ ಗೌಡ ಕುಟುಂಬ ಅದರ ಮೇಲೆ ಅಪಾರ ಪ್ರೀತಿಯನ್ನ ಇಟ್ಕೊಂಡಿತ್ತು. ರಾಖಿ ಕೇವಲ ನಾಯಿ ಆಗಿರಲಿಲ್ಲ, ಅದು ಮನೆಯ ಸದಸ್ಯನಾಗಿತ್ತು. ಮನುಷ್ಯನಂತೆ ಮಾತು ಕೇಳುವ, ನಂಬಿಕೆ, ವಿಶ್ವಾಸ ಹಾಗೂ ಗೌರವದಿಂದ ಮನೆ ಮಂದಿಯೊಂದಿಗೆ ಬದುಕ್ತಾ ಇದ್ದ ರಾಖಿ ಮಹಾರಾಜ್ ಇಂದು ಅವರ ಮನದಲ್ಲಿ ಅಚ್ಚಳಿಯದ ನೋವನ್ನ ಬಿಟ್ಟಿದೆ. ರಾಖಿಯ ನಿಧನದಿಂದ ಮನನೊಂದ ಕುಟುಂಬ ಮನೆಯ ಜಾಗದಲ್ಲಿಯೇ ಅದಕ್ಕೆ ಗದ್ದಿಗೆ ನಿರ್ಮಿಸಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಭಾವನಾತ್ಮಕವಾಗಿ ಆಯೋಜನೆ ಮಾಡಿತ್ತು. ಶೇಖರ್ ಗೌಡ ಪೊಲೀಸ್ ಪಾಟೀಲ್ ಮಾತನಾಡಿ, ರಾಖಿ ನಮ್ಮ ಮನೆಯ ನಾಯಿಯಲ್ಲ, ಅದು ನಮ್ಮ ಮಗು. 4ನೇ ಮಗುವಿನಂತೆ ನಾವು ಅದನ್ನ ಬೆಳೆಸಿದ್ವಿ. ನಮ್ಮ ನೋವು ಹೇಳಿಕೊಳ್ಳಲು ಪದಗಳು ಇಲ್ಲ. ಇದು ನಮಗೆ ನಂಬಿಕೆ, ಪ್ರೀತಿ, ನಿಷ್ಠೆ ಅಂದ್ರೇನು ಎಂಬುದನ್ನ ಕಲಿಸಿದೆ. ರವೀಂದ್ರ ಹರ್ತಿ, ರಾಜ್ಯ ಉಪಾಧ್ಯಕ್ಷರು, ಕೆಪಿಸಿಸಿ ಹಿಂದುಳಿದ ವರ್ಗ ವಿಭಾಗ, ಬೆಂಗಳೂರು ರಾಜ್ಯ ನೇಕಾರ ಸಮಿತಿ. ಪ್ರಾಣಿಗಳಲ್ಲೂ ಭಾವನೆಗಳು ಇರುತ್ತೆ ಎಂಬುದಕ್ಕೆ ರಾಖಿ ಮಹಾರಾಜ್ ಜೀವಂತ ಉದಾಹರಣೆ. ಮಾನವೀಯತೆಯೊಂದಿಗೆ ಪ್ರಾಣಿಗಳನ್ನ ಸಾಕಿದ್ರೆ ಅವು ಕೂಡ ನಮ್ಮ ಕುಟುಂಬದ ಭಾಗವಾಗುತ್ತೆ. ಶೇಖರ್ ಗೌಡ ಕುಟುಂಬದ ನೋವು ನಮ್ಮೆಲ್ಲರ ನೋವು. ಶೇಖರ್ ಗೌಡ ಕುಟುಂಬದ ನೋವು ನಮ್ಮೆಲ್ಲರ ನೋವು ಎಂದಿದ್ದಾರೆ. ಬಳಿಕ ಮಲ್ಲಿಕಾರ್ಜುನ ಗುಂಟೂರ ಮಹಾನಗರ ಪಾಲಿಕೆ ಸದಸ್ಯರು ಮಾತನಾಡಿ, ಇದು ಕೇವಲ ನಾಯಿಯ ಶ್ರದ್ಧಾಂಜಲಿ ಅಲ್ಲ, ಮಾನವೀಯ ಮೌಲ್ಯಗಳಿಗೆ ಸಲ್ಲಿಸಿದ ಗೌರವ. ರಾಖಿ ಮಹಾರಾಜ್ ನಮ್ಮ ನಡುವೆ ಇಲ್ಲದಿದ್ರೂ ಅದರ ಪ್ರೀತಿ ಮತ್ತು ನಿಷ್ಠೆ ಸದಾ ನೆನಪಿನಲ್ಲಿ ಉಳಿಯುತ್ತೆ. ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ರಜತ್ ಉಳ್ಳಾಗಡ್ಡಿ ಮಠ ಕಾಂಗ್ರೆಸ್ ಮುಖಂಡರು, ಬಸವರಾಜ್ ಬೆಲ್ಲದ, ಬಸನಗೌಡ ಬೊಮ್ಮಪ್ಪ ಗೌಡ್ರು, ಪ್ರಕಾಶ್ ಮಾಯಕರ್, ಶಂಕರಗೌಡ ಬಾಳನಗೌಡ, ಮಾದೇವಪ್ಪ ಪಾಟೀಲ್, ಬಸವರಾಜ್ ಹದಗಲ್, ಮಾದೇವಪ್ಪ ಗುದ್ಲಿ ಹಾಗೂ ಬೈರಿದೇವರಕೊಪ್ಪ ರೇಣುಕಾ ನಗರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು, ಮಹಿಳೆಯರು ಭಾಗವಹಿಸಿ ರಾಖಿಗೆ ಅಂತಿಮ ನಮನ ಸಲ್ಲಿಸಿದ್ರು. ರಾಖಿ ಮಹಾರಾಜ್ ಇಂದು ನಮ್ಮ ನಡುವೆ ಇಲ್ಲದಿದ್ರು ಅದರ ನಿಷ್ಠೆ, ಪ್ರೀತಿ ಮತ್ತು ವಿಶ್ವಾಸ ಮಾನವೀಯತೆಗೆ ಶಾಶ್ವತ ಸಂದೇಶವಾಗಿ ಉಳಿದಿದೆ. ವಾರ್ಡ್ ನಂಬರ್ ಹುಬ್ಬಳ್ಳಿಯಲ್ಲಿ ವಾರ್ಡ್ ನಂಬರ್ 35ರ ಬೈರಿದರ್ಕೊಪ್ಪ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ರೇಣುಕಾ ನಗರದಲ್ಲಿ ಇವತ್ತು ಗೌಡರ ಮನೆಯಲ್ಲಿ ರಾಖಿ ಮಹಾರಾಜ್ ಎಂಬ ಮೂಕ ಪ್ರಾಣಿಯು ನಾಯಿಯು ತೀರಿಕೊಂಡ ದಿನದಿಂದಾಗಿ ಇವತ್ತಿನ ದಿವಸ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಆ ಕಾರ್ಯಕ್ರಮದ ಅಂಗವಾಗಿ ಇಲ್ಲಿ ಸನ್ಮಾನ್ಯ ಶ್ರೀ ರವೀಂದ್ರ ಹರ್ತಿ ಅವರು ಕೂಡ ಅದರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳ್ಬೇಕಾಗಿ. ಈ ಶ್ವಾನ ಶೇಖರ್ ಗೌಡ ರುದ್ರಗೌಡ ಪೊಲೀಸ್ ಪಾಟೀಲ್ ಎಂಬ ವ್ಯಕ್ತಿ ಅವರ ನಾಯಿ ರಾಖಿ ಮಹಾರಾಜ ನಿನ್ನೆ ಈಗ 3 ದಿವಸದಿಂದ ತೀರ್ಕೊಂಡಿತ್ತು. ಇವತ್ತು ಅದರ ಅಂತ್ಯಕ್ರಿಯೆ ಅವತ್ತೇ ಆಗಿತ್ತು. ಇವತ್ತು ಅದರ ಪುಣ್ಯಾರಾಧನೆ ಅಂತ ಅನ್ಕೋಬಹುದು ಅಥವಾ ಶ್ರದ್ಧಾಂಜಲಿ. ಈ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸ್ಯಾರ. ಅವರು ಅತಿಯಾದ ಪ್ರೇಮ ಇದು ಇವತ್ತು ಹುಬ್ಬಳ್ಳಿ ಧಾರವಾಡದೊಳಗ ಪ್ರಥಮ. ಇದು ಪ್ರಾಣಿ ಮೇಲೆ ಯಾವ ರೀತಿ ದಯ ಇರ್ತೈತಿ ಇವತ್ತು ಇದು ಪ್ರಥಮ. ಹುಬ್ಬಳ್ಳಿ ಧಾರವಾಡದೊಳಗೆ ಇಂಥವು ನಾಯಿದ ಒಂದ್ ದಿವಸ ಮಾಡೋದು ಇತಿಹಾಸದೊಳಗ ಹೆಚ್ಚು ಕಡಿಮೆ ಇಲ್ಲ. ಇವತ್ತು ಅವರು ಅಷ್ಟು ಪ್ರೇಮದಿಂದ ಇದು ಮಾಡ್ರ ಅಂದ್ರ ಅದ ಯಾವ ರೀತಿ ಐತ ಅನ್ನೋದನ್ನ ತಾವ ಇದನ್ನ ಮಾಡ್ಬೇಕು. ಈಗ ಪ್ರತಿಯೊಂದು ಬಸ್ ಮೇಲೂ ಪ್ರಾಣಿಗೆ ದಯ ಇರಲಿ ಅಂತೇಳಿ ಅಂತಾರ. ಪ್ರಾಣಿ ಪಕ್ಷಿಗಳ ಮೇಲೆ ಒಬ್ಬೊಬ್ರಿಗೆ ಯಾವ ರೀತಿ ಪ್ರೇಮ ಮೆರಿತಾರಂದ್ರ, ಯಾವ್ದೋ ಅಡಿಯೊಳಗೆ ಹೋಗಿ ಪ್ರತಿದಿನ ನೀರ್ ಹಾಕಿ ಅವಕ್ಕ ಪ್ರಾಣಿ ಬದುಕ್ಲಿ. ಎಷ್ಟೋ ಪ್ರಾಣಿಗಳ ನೀರಿಲ್ದನ ಪ್ರಾಣ ಕಳ್ಕೊಂಡವು. ಯಾಕಂದ್ರ ಅವು ನೀರಿಲ್ಲ, ಊರಿಗೆ ಬಂದ್ರ ಅಂಜಿಕೆ. ಆ ರೀತಿ ಒಳಗ ಪ್ರಾಣಿಗಳ ಈ ರೀತಿ ಸಾವನ್ನಪ್ತಾವು. ಅದು ಸ್ವಲ್ಪ ದುಃಖಕರ ಸಂಗತಿ. ಪ್ರಾಣಿಗಳಿಂದ ಉಳಿಸ್ಬೇಕಾದ್ರ ನಾವೆಲ್ಲ ಇಂಥವು ಕಾರ್ಯಕ್ರಮ ಹಮ್ಕೋಬೇಕು. ನಮ್ಮ ಮನಿ ಒಳಗ ಮೇಲೆ ನೀರಿಂದು ಪಾಟ್ ಆಗಲಿ ಏನಾರ ಆಗಲಿ ತಂದ್ರ ಒಳ್ಳೇದಾಗತ್ತಂತ ನನ್ನ ಅಭಿಪ್ರಾಯ. ಮಹಾನಗರ ಪಾಲಿಕೆಯ ಸದಸ್ಯರಾದಂತ ಮಲ್ಲಿಕಾರ್ಜುನ್ ಗುಂಡ್ರು ಸರ್ ಅವರು ಒಂದೆರಡು ಮಾತಾಡೋಣ. ಶ್ರೀಮದ್ ಜಗದ್ಗುರು ಶಿವಾನಂದ ಸ್ವಾಮಿಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕರಿಸಿ, ಶೇಖರ್ ಗೌಡ ರುದ್ರಗೌಡ ಪಾಟೀಲ್ ಅವರೇ ಪ್ರಾಣಿಗಳ ಪ್ರೇಮಿ ಯಾರಿದ್ದಾರಪ್ಪ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ನಡುವೆ ಶೇಖರ್ ಗೌಡ್ರ ಅಂದ್ರೆ ಏನ್ ತಪ್ಪಾಗಲಿಕ್ಕಿಲ್ಲ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅದು ಒಂದು ಸಣ್ಣ ಮರಿ ಇರ್ತ ಶೇಖರ್ ಗೌಡ್ರ ಅದನ್ನ ಬಗಲಾಗ ಇವತ್ತ
6 ತಿಂಗಳ ಕೂಸ್ ಹೆಂಗ್ ಬಗಲಾಗ ಹಿಡ್ಕೊಂಡು ಹೆಣ್ಮಕ್ಳು ಹೋಗ್ತಾರಲ್ಲ ಹಂಗ್ ಕಂಟಿನ್ಯೂ ಅವ್ರು ಎಲ್ಲಿ ಹೋಗ್ತಾರ ಅಲ್ಲಿ ಬಗಲಾಗ ಹಿಡ್ಕೊಂಡು ಹೋಗ್ತಿದ್ರು ಅವ್ರು. ಒಂದಿನ ಭಜನೆ ಕಾರ್ಯಕ್ರಮ ನಡೆದಿತ್ತು. ಭಜನೆ ಕಾರ್ಯಕ್ರಮ ನಡೆದಾಗ ಅಲ್ಲಿ ಬಗಲಾಗ ಹಿಡ್ಕೊಂಡ ಬಂದ್ರ. ನಾನು ಹೇಳಿದೆ ಈ ರೀತಿ ಒಳಗ ಈಗ ನಮ್ಮ ರವಿ ಹರ್ತಿ ಅವ್ರು ಹೇಳಿದ್ರು, ಬಹಳ ಒಳ್ಳೆ ಮಾತನ್ನ ಹೇಳಿದ್ರು ಅವ್ರು. ಯಾಕಂತಂದ್ರ ಪ್ರಾಣಿಗಳು ಎಷ್ಟೋ ನೀರಿಲ್ದ ಎಷ್ಟೋ ಪ್ರಾಣಿಗಳು ಬಿಡ್ತಿರ್ತಾವ. ಅದಕ್ಕ ಆ ಪ್ರಾಣಿಗಳ ನೀರಿಲ್ದ ನೀರ್ ಬಿಡ್ತಿರ್ತಾವ ಅನ್ನೋದು ಅದಕ್ಕ ಒಂದು ಕಾರಣ ಏನಂತಂದ್ರ ಶೇಖರಗೌಡ ಪಾಟೀಲ್ ಅವರು ನೋಡ್ಕೊಂಡು ನಾವು ಕಲಿಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತೀನಿ. ಇಂದು ಬೈರಿಕೊಪ್ಪದ ರೇಣುಕಾನಗರದಲ್ಲಿ ರಾಕಿ ಮಹಾರಾಜ್ ಎಂಬ ನಾಯಿಯನ್ನು ಸಾಕಿದ್ದರು. ಅದು ನಿಧನ ಹೊಂದಿದ ಕಾರಣ ಇವತ್ತಿನ ದಿವಸ ಅದರ ದಿನವನ್ನು ಆಚರಿಸುತ್ತಿದ್ದಾರೆ, ಪುಣ್ಯತಿಥಿಯನ್ನ. ಅವರ ಹೆಸರು ಮತ್ತು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೇಳೋಣ. ಸರ್, ತಮ್ಮ ಹೆಸರು? ಶೇಖರಗೌಡ ರುದ್ರಗೌಡ ಪೊಲೀಸ್ ಪಾಟೀಲ್, ಸಾಕಿನ ಶೇರೂರ್, ಹಾಲಿ ವ್ಯವಸ್ಥೆ, ಬೈರಿದೇವರಕೊಪ್ಪ, ಹುಬ್ಬಳ್ಳಿ. ಈಗ ನಾಯಿ ಅದನ್ನ ಸಾಕಿ ಎಷ್ಟು ವರ್ಷ ಆಗಿತ್ತು ನೀವು? ಸರ, ನಾನು 7 ವರ್ಷ ಆಗಿತ್ರಿ. ಇದಕ್ಕಿಂತ ಪೂರ್ವದಲ್ಲಿ ಒಬ್ರು ಸಾಕಿದ್ರು. ಅವ್ರ ಮನಿ ಒಳಗೆ ಏನ್ ಮಾಡಿತ್ತು, ಸಣ್ಣ ಮಗುವಿಗೆ ಅದು ಕಚ್ಚಿತ್ತು, ಬಹಳ ಜಗ್ಗಿತ್ತಂತ. ಅದು ಕಚ್ಚಿದ್ದಕ್ಕೆ ಅವರು ನಮ್ಮ ಸಣ್ಣ ಮಗನ ಫ್ರೆಂಡ್ ಅವರು ನನ್ನ ಸಣ್ಣ ಮಗನ ಕರೆದವ್ರು, ನೀನ್ ತೊಗೊಂಡ್ ಹೋಗ್ಬಿಡಪ್ಪ, ಇದನ್ನ ನಮ್ಮ ಮನ್ಯಾಗ ಸಣ್ಣ ಮಕ್ಳು ಅದಾವ ಅಂತ ತಿಳ್ಕೊಂಡು ನಾನು ಕೊಟ್ರು. ನಾ ಇವತ್ತಿನ ಮಟ 7 ವರ್ಷ ಜೋಪಾನ ಮಾಡೇನು ಸರ್. ಅದನ್ನ ಹೆಂಗ್ ಜೋಪಾನ ಮಾಡಿ ಅಂತಂದ್ರೆ, ನಾನು ಹಡದ ಮಕ್ಕಳ ಹೆಚ್ಚಿಗೆ ಜೋಪಾನ ಮಾಡಿದೆ. ನಾನು ಅವ್ ಊಟ ಮಾಡಿಸ್ಬೇಕಾದ್ರೆ ನನ್ನ ಕೈಯಾಗ ಊಟ ಮಾಡ್ತಿತ್ತದು. ಆತರ ನಾ ಪ್ರೀತಿಯಿಂದ ಮಕ್ಳ ಹೆಚ್ಚು ಜೋಪಾನ ಮಾಡಿದ್ದು. ಹಿಂಗಾಗಿ ಅವನ ಸವಿನೆನಪಿಗಾಗಿ ನಾ ಇದನ್ನ ಅವನ ಶ್ರದ್ಧಾಂಜಲಿ ಅರ್ಪಿಸಿ ಎಲ್ಲರಿಗೆ ನಾನು ಪ್ರಸಾದ ಮಾಡಿಸ್ಬೇಕು ಅಂತ ತಿಳ್ಕೊಂಡು ನಾನು ಅವನ ಸವಿನೆನಪಿಗೆ ನಾ ಮಾಡಿದಂತೂ ಐತಿ. ಊರನ್ನ ಹಿರಿಯರ್ನೆಲ್ಲ ಹೌದೌದು, ಅವ್ರ ಹಿರಿಯರು ಎಲ್ಲರೂ ನಮ್ಮ ಕಾರ್ಪೊರೇಟರ್ ಬಂದಾರ, ಇನ್ನು ಬರೋರು ಅದಾರ. ಆಮೇಲೆ ನಮ್ಮ ನವಲಿ ತೀರ್ಥದ ಅಧ್ಯಕ್ಷರು ಬಂದಿದ್ರು, ನಮ್ಮ ತಮ್ಮ ಅವರು ಸೋದಗೌಡರು ಪಾಟೀಲ್ ಅಂತ ಹೇಳಿ ಸದಾನಂದ ಪಾಟೀಲ್ ಬಂದಿದ್ರಿ. ನೆವಲೂರು ತಾಲೂಕು ನವಲಿ ತೀರ್ಥ ನಮ್ಮ ಅಧ್ಯಕ್ಷರು. ಆಮೇಲೆ ಇಲ್ಲಿ ಗ್ರಾಮದ ಎಲ್ಲರಿಗೂ ನಾ ಹಿರಿಯರಿಗೆ ಹೇಳಿದೆ, ಏನ್ ಮಾಡ್ತೀವಿ ಬಿಡಪ್ಪ ಅಂತ ಅವ್ರು ಅಂದ್ರು. ಆದ್ರೂ ನನ್ನ ಅದ್ರ ಪ್ರೀತಿಗಾಗಿ ಅವನ್ನ ಆತರ ನಡ್ಕೊಂಡಿದ್ದ. ನನಗವ ಮನೆಯನ್ನ ಸದಸ್ಯರ ಜೊತೆ ಹೆಚ್ಚಿಗೆ ಇದ್ದವ. ಮನೆಯ ನನ್ನ ಹೆಂಡತಿ ಆಗ್ಲಿ ಮಕ್ಕಳಾಗ್ಲಿ ಯಾರಿಗೂ ನಾವು ಎಲ್ಲಾರ ಮಾತು ಕೇಳ್ತಿದ್ದ. ಅದ ನಿಮಗ ಮೂಕು ಪ್ರಾಣಿ ಅಂತ ಅನ್ಸೇ ಇಲ್ಲ? ಇಲ್ಲ, ಮಗ ಅಂತ ಅನ್ಸೈತ್ರಿ. ಇದು 3 ಮಕ್ಕಳು ನನಗ, 2 ಗಂಡು ಮಕ್ಕಳು, 1 ಹೆಣ್ಮಗಳು. ಇದು 4ನೇ ಮಗ ಅಂತ ತಿಳ್ಕೊಂಡಿದ್ದೆ. ನಾ ಒಂದೇಳೆ ಹೊಳ್ಳಿಂದ ಬಂದೆ ಅಂತ ತಿಳ್ಕೊರಿ, ಅಥವಾ ಹೊರಗಿಂದ ಬಂದೆ. ನಾನು ಹೆಂಡತಿ ಕಾಣಿಲ್ಲ ಅಂತ ತಿಳ್ಕೊರಿ. ಹಿಟ್ಟಿಲ್ಲ ಇಲ್ಲ, ನಿಮ್ಮ ಮಮ್ಮಿ ಕಾಣವಲ್ಲ ನೋಡ್ಬೇಕು, ಕರ್ಕೊಂಬಂದು ಹೋಗಿ ಕರ್ಕೊಂಬರ್ತಿತ್ತು. ಯಾರ ಮನೆಗೆ ಬಂದ್ರು ಅಂತ ತಿಳ್ಕೊರಿ, ಅವ್ರಿಗೆ ಅಂಟಗಾಲು ಕೊಟ್ಟು ಅವ್ರನ್ನ ಸ್ವಾಗತ ಮಾಡ್ತಿತ್ತು ಮನೆ ಸದಸ್ಯರನ್ನ. ಹೊರಗಿನ ಯಾರಿಗೂ ಒಳಗೆ ಬರಗೊಡ್ತಿದ್ದಿಲ್ಲ. ಹಿಂಗೆಲ್ಲ ಒಂದು ಸಂಸ್ಕಾರ ಇರ್ತಾರೆ. ಅವ್ರ ಸೌನಿಪಾಯಿಗೆ ನಾವೊಂದು ಇವತ್ತು ಜನಕಾರ ಮಾಡಿದೈತಿ. ಏನಾಗಿತ್ತು ಅದಕ್ಕೆ ಸರ? ಇನ್ನೊಂದು ಶನಿವಾರ ರಾತ್ರಿ 10 ಗಂಟೆ ಮಟನು ಆರಾಮದಾನ. ಅವನ 4 ಗಂಟೆಗೆ ಊಟ ಮಾಡಿಸಿದ್ದೆ. ಲೇಟಾಗಿ ಬಂದಿದ್ದೆ ನಾನು ಹೊಳ್ಳಿಂದ. ಊಟ ಮಾಡಿದ ರೆಸ್ಟ್ ಮಾಡಿದ. ಇಲ್ಲಿ ನಮ್ಮ ಕಂಪೌಂಡ್ ಅಡ್ಡಾಡಿದ, ರೆಸ್ಟ್ ಮಾಡಿದ. ಮುಂದೆ 10 ಗಂಟೆಗೆ ನಾನು ಹೊಟ್ಟೆ ಕರ್ಕೊಳ್ಕೊಂಡು ನಮ್ಮನ್ನ ಹೊರಗೆ ಅಡ್ಡಾಡ ಸಂಬಂಧ ಅವಾಗ. ಆಮೇಲೆ ನಾನು ಊಟ ಮಾಡಿಸು ಅಂತ ನಾನು ಅವ್ನು ಊಟ ಮಾಡಿಸೋ ಸಿಗ್ನಲ್ ನನ್ಗೆ ಕೊಟ್ಟಾಗಿತ್ತು. ನಾನು ಹೊರಗೆ ಕರ್ಕೊಂಡು ಹೋಗ್ಪ ಅನ್ನೋ ಸಿಗ್ನಲ್ ನನ್ಗೆ ಕೊಟ್ಟಾಗಿತ್ತು. ಅವ್ನು ಲ್ಯಾಟ್ರಿನ್ ಬಂದು ಸಿಗ್ನಲ್ ಹೇಳ್ತಿ ನನ್ಗೆ ಕೊಟ್ಟಾಗಿತ್ತು. ಆ ಪ್ರಕಾರ ಅವ್ನು ಸೇವೆ ಎಲ್ಲ ಮಾಡಿದೆ. ಊಟ ಮಾಡಿಸಿದೆ, ಮತ್ತೆ ಕರ್ಕೊಂಡು ಹೋಗಿ ಬಂದೆ. ಆಮೇಲೆ ಊಟ ಮಾಡಿದೆ ಸರ್. ಊಟ ಮಾಡಿದ್ಮೇಲೆ ಅವ್ನಿಗೆ ಏನಾಯ್ತು, 12 ಗಂಟೆಗೆ ಹಿಂಗ ರೌಂಡ್ ತಿರ್ಗಾಕತ್ತಿ. ಹಿಂಗ ಅದು ಏನ್ ನನಗ ಅವನ ತ್ರಾಸ ನನ್ಗೆ ಗೊತ್ತಾಗಿಲ್ಲ. ಇಷ್ಟು ಮಾಡಿ ನ್ಯಾಯ ಮಾಡಿದಾರೆ. ಒಂದು ನವನಗರದಾಗ ಒಂದು ಇದ್ರದೇ ಆದ ಒಂದು ಹಾಸ್ಪಿಟಲ್ ಐತಿ, ಕ್ಲಿನಿಕ್. ಅಲ್ಲಿ ಹೋದೆ, ಆ ನಂಬರ್ ತಗೊಂಡೆ. ಯಾಕಂದ್ರೆ ಮರುದಿನ ಸಂಡೇ ಇತ್ತು. ಸಂಡೇ ಇದ್ದಾಗ ಅವರಿಂದ ಎಲ್ಲಾ ಅವನು ನರ್ಸಿಂಗ್ ಹೋಮ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸರ್, ಯಾರೋ ಫೋನ್ ನನ್ನ ಕಾಂಟ್ಯಾಕ್ಟ್ಗೆ ಅವ್ರ ಮಂದಿನ ಮಾಡಿಲ್ಲ. ಎಲ್ಲಾರು ಏನಂದ್ರೆ ಬೆಳಿಗ್ಗೆ 11 ಗಂಟೆ ಕರ್ಕೊಂಬರ್ರಿ, ಬೆಳಿಗ್ಗೆ 11 ಗಂಟೆ ಕರ್ಕೊಂಬರ್ರಿ ಅಂದಾಗ ಮುಂದೆ ಏನಾಗ್ತದ ಅಂತಂದ್ರೆ ಬೆಳಿಗ್ಗೆ 8:30 9 ನೀವು ಪ್ರಾಣ ಬಿಟ್ಟ. ಅಷ್ಟೊಳಗೆ ನಮ್ಮ ಇಲ್ಲಿ ಸಿಬ್ಬಂದಿ ಏನ್ ಮಾಡಿತ್ತು, ಇಲ್ಲಿ ನಮ್ಮ ಮಳೆಯಾರದಾರೆ ಬಸವರ ಪಾಟೀಲ್ ಅಂತ ಹೇಳಿ, ಆಮೇಲೆ ನಮ್ಮ ಪ್ರಕಾಶ್ ಅಂತೇಳಿ, ಇವರೆಲ್ಲರೂ ಕುಡಿಸಿದೆ ಅವ್ರಿಗೆ. ರಿಕ್ಷಾರ್ ಮನೆಗೆ ಬಂತು. ಬರಗೋರ್ದು ಏನಾಗ್ಬಿಡ್ತಾರೆ, ಇದು ಪ್ರಾಣ ಬಿಟ್ಟಿತ್ತು. ಅವನ ವಿಧಾನ ಪ್ರಕಾರ ಯಾವ ಕಾರಣಕ್ಕಾಯ್ತು ಅನ್ನೋದು ಗೊತ್ತಾಗಲಿಲ್ಲ ನನಗೆ. ಗೊತ್ತಾಗಿಲ್ರಿ. ಆ ದೇವ್ರ ನನಗೆ ಅವ್ನ ಓಡ್ಸಾಕಲ್ರಿ, ಅವ್ನ ಅಡ್ಮಿಟ್ ಮಾಡಿ ಅವ್ನ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಿದ್ದೆ. ಆಗ ದೇವ್ರ ನನಗೆ ಮರೆ ಮಾಚಿದ. ನನಗೆ ಏನ್ ಮಾಡ್ಕೊಳ್ಳೋದು ನನಗೆ ತಿಳಿಯಲಿಲ್ಲ ಸರ್. ಹಿಂಗಾಗಿ ಅವನ ಪ್ರಾಣ ಹೊಟ್ಟು. ಆದ್ರೆ ನನಗೆ ಬಹಳ ದುಃಖದ ಸಂಗತಿ. ಹಿಂಗಾಗಿ ಅವನ ಮನಸ್ಸು ಶಾಂತಿಗಾಗಿ ಸರ್ ಗಡ್ಡಿಗೆ ಮಾಡಿದಿದೆ. ಇಲ್ಲೇ ಮಾಡಿದ್ರ ಗದ್ದಿಗೆ? ಹೌದು ಸರ್, ಹೌದು. ಅವನ ಫೋಟೋ ಬ್ಯಾನರ್ ಹಾಕಿದ್ದೇನೆ. ಮನುಷ್ಯ ಆದ್ರೂ ನಾವು ಮಾಡ್ತಿದ್ದೀವಲ್ಲ ಸರ್.
ನಿಮ್ಮ ಮನ್ಯಾಗ ನಮ್ಮ ತಂದೆ ತಾಯಿ ತೀರ್ಕೊಂಡು ಮಾಡ್ತೇವೆ, ಮಕ್ಕಳು ತೀರ್ಕೊಂಡು ಮಾಡ್ತೇವೆ. ಅದೇ ರೀತಿ ಅದೊಂದು ಮಗ ಅಂತ ತಿಳ್ಕೊಂಡು ನೀವು ಮಾಡಿ. ಹೌದು, ಇದನ್ನ ಬಿಟ್ಟು ಬೇರೆ ಇಲ್ಲ ಸರ್. ಅವ್ನ ದಶೆಯಿಂದ ನಾವು ದವಾಖಾನೆ ಏನ್ ಹಾಕಿದ್ರೆ ಅದ್ ಎಷ್ಟು ಖರ್ಚು ಬಂದ್ರೆ ಮಾಡಕ್ ನಾ ತಯಾರಿದ್ದೆ. ಅದ ದೇವ್ರ ನನಗ ಇಲ್ಲಿ ಅವ್ರ ಕರೆದ ಹಿಂಗ್ ಮಾಡಪ್ಪ ನನಗೆ ಬುದ್ಧಿನ ಕೊಡ್ಲಿಲ್ಲ. ನನಗ ಪ್ರಜ್ಞೆಯಿನ ಸ್ಥಿತಿಯೊಳಗೆ ನಾ ಆಗ್ಬಿಟ್ನಿ, ಮಾನಸಿಕ ಆಗ್ಬಿಟ್ನಿ. ಹಿಂಗಾಗಿ ಸರ್ ನನಗ ದೇವ್ರ ನನಗ ಅದನ್ನ ಇಲ್ಲಿ ಅವ್ರು ಕರಿಬೇಕು ಅನ್ನೋದು ನನಗೆ ಏನ್ ಬರ್ಲಿಲ್ಲ. ಡಾಕ್ಟರ್ಸ್ ಯಾರು ಬರ್ತಾರೆ ಸರ್? ಮಧ್ಯಾಹ್ನ ಸಂಡೆ ಇದೆ, ರವಿವಾರ ಇದ್ದಿದ್ದಕ್ಕ ಯಾರು ಡಾಕ್ಟರ್ ವ್ಯವಸ್ಥೆ ಆಗ್ಬಿಡ್ತಾರೆ. ಹೌದು ಸರ್, ಹೌದು. ಹಿಂಗಾಗಿ ನನ್ನ ಸಣ್ಣ ಮಗನ ಕಳ್ಕೊಂಡಂಗಾಗಿ ಸರ್.